ಆಷಾಢ ಏಕಾದಶಿ ಎಲ್ಲರಿಗೂ ಶುಭಾಶಯಗಳು. ನಾಳೆ ಆಷಾಢ ಏಕಾದಶಿ ಇರೋದ್ರಿಂದ ಸಾಬುದಾನಿ ಕಿಚಡಿ, ಸಾಬುದಾನಿ ಕಟ್ಲೆಟ್, ಸಾಬುದಾನಿ ಈ ಥರದ್ದು ಪಾಯಸ ಎಲ್ಲ ಮಾಡ್ಕೊಂಡು ತಿನ್ಬೋದು. ಸೊ ಉಪವಾಸಕ್ಕೆ ಇದು ಹೇಳಿ ಮಾಡಿಸಿರೋದಂಥದ್ದು. ಆಮೇಲೆ ಸ್ಕೂಲ್ಗೆ ಮಕ್ಕಳಿಗೆ ಬಾಕ್ಸಿಗಾಗಲಿ ಎಲ್ಲರಿಗೂ ಇಷ್ಟ ಆಗುತ್ತೆ, ಚಿಕ್ಕವರಿಂದ ಹಿಡಿದು ದೊಡ್ಡವ್ರವರೆಗೂ. ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ಅಂದರೆ ಸಖತ್ ಟೇಸ್ಟ್ ಕೂಡ ತಿನ್ನೋದಕ್ಕೆ. ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಸಾಬುದಾನಿ ಕಟ್ಲೆಟ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಸೌಂಡ್ ಬರ್ತಾ ಇದೆ ಅಲ್ವಾ. ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ. ಅದ್ರ ಜೊತೆಗೆ ನಾನು ಪೀನಟ್ ಚಟ್ನಿ ಮಾಡಿದ್ದೆ, ಸಖತ್ ಟೇಸ್ಟ್ ಮಾತ್ರ. ಈಗ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಡು ಬರೋಣ. ಸಾಬುದಾನ ತೊಗೊಂಡಿದ್ದೀನಿ, 1 ಬೌಲ್ ಸಾಬುದಾನ, 4 ದೊಡ್ಡ ಗಾತ್ರದ ಆಲೂಗಡ್ಡೆ ತೊಗೊಂಡಿದ್ದೀನಿ. ಸಾಬುದಾನ 1 ಬೌಲ್ ತೊಗೊಂಡ್ರೆ 4 ಆಲೂಗಡ್ಡೆ. ನೀವು ಕ್ವಾಂಟಿಟಿ ನೋಡಿ ಹಾಕ್ಕೊಳ್ಳಿ. ಶೇಂಗಾ ತೊಗೊಂಡಿದ್ದೀನಿ, ಒಂದು ಅರ್ಧ ಬೌಲಷ್ಟು. ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ, ಕರಿಬೇವು ಮತ್ತು ಕೊತ್ತಂಬರಿ. ಜಾಸ್ತಿ ಏನು ಐಟಮ್ ಬೇಕಾಗಲ್ಲ ಇದಕ್ಕೆ ಕಟ್ಲೆಟ್ ಮಾಡೋದಕ್ಕೆ, ಸಾಬುದಾನಿ ಕಟ್ಲೆಟ್ಗೆ. ನೋಡಿ, ಈಗ ಒಂದು ಕುಕ್ಕರ್ನಲ್ಲಿ ಆಲೂಗಡ್ಡೆನೆಲ್ಲ ಹಾಕ್ಕೊಂಡು ಬೇಯಿಸ್ಕೋಬೇಕು ಚೆನ್ನಾಗಿ. ಈಗ ಅದು ವಿಸಿಲ್ ಬರೋದ್ರಾಗೆ ಮಿಕ್ಸಿಗೆ ಸಾಬುದಾನ ಹಾಕ್ಕೊಂಡು ಚೆನ್ನಾಗಿ ಪೌಡ್ರ್ ಮಾಡ್ಕೋಬೇಕು. ಪೂರಾ ನೈಸಾಗಿ ಪೌಡ್ರ್ ಮಾಡ್ಕೊಳ್ಳೋದು ಬೇಡ, ರವ ಥರ ಇದ್ದರೆ ಸಾಕು. ನೋಡಿ, ಇದಿಷ್ಟು ಪೌಡ್ರ್ ಹಾಕೋಣ. ಆಗಿದೆ ಈಗ ಪೌಡ್ರು. ಇಷ್ಟು ರವ ಆಗಿದ್ದರೆ ಸಾಕು. ನಾಳೆ ಆಷಾಢ ಏಕಾದಶಿ ಇರೋದ್ರಿಂದ ಇದನ್ನು ಮಾಡಿದ್ದೀನಿ, ತುಂಬ ಚೆನ್ನಾಗಿರ್ತದೆ. ಈಗ ಸಾಬುದಾನಿ ಕಿಚಡಿ ಎಲ್ಲ ಮಾಡ್ತೀವಲ್ವ, ಸಾಬುದಾನ ಈ ಥರ ಕಟ್ಲೆಟ್ ಮಾಡಿಕೊಡೋದ್ರಿಂದ ಮಕ್ಕಳಿಂದ ದೊಡ್ಡವರಾಗಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಇದನ್ನು ಈ ಥರ ಶೇಂಗಾ ಹಾಕ್ಕೊಂಡು ಶೇಂಗಾ ಹುರ್ಕೊಳ್ತಾ ಇದ್ದೀನಿ ನಾನು. ಈಗ ಆಲೂಗಡ್ಡೆ ಎಲ್ಲ ಬೆಂದಿದೆ, ಚೆನ್ನಾಗಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಅಷ್ಟೊತ್ತಿಗೆ ಈಗ ಕುಟ್ಟಣಿಗೆ ಇಟ್ಕೊಂಡು ಅದರಲ್ಲಿ ಏನು ಶೇಂಗಾ ನಾವು ಹುರಿದು ಇಟ್ಕೊಂಡಿದ್ದಲ್ಲ ಆ ಶೇಂಗಾನ ಇದಕ್ಕೆ ಹಾಕ್ಕೊಂಡು ನಾನು ಕುಟ್ಟಿಕೊಳ್ತಾ ಇದ್ದೀನಿ. ನೀವು ಮಿಕ್ಸಿನಲ್ಲಿ ಕೂಡ ಹಾಕೋಬೋದು, ಪೂರ್ತಿ ಸಣ್ಣಗೆ ಹಾಕಬಾರ್ದು, ಸ್ವಲ್ಪ ಶೇಂಗಾದ ಸಿಕ್ಕರೆ ಬಾಯಿಗೆ ಚೆನ್ನಾಗಿರುತ್ತೆ ಅದಕ್ಕೆ. ನೋಡಿ, ಈ ಥರ ಕುಟ್ಕೊಳ್ತಾ ಇದ್ದೀನಿ. ನನಗೆ ಈ ಥರ ಇದರಲ್ಲಿ ಕುಟ್ಟಿ ಈ ಥರ ಮಾಡೋದು ತುಂಬ ಇಷ್ಟ ಆಗುತ್ತೆ. ನೋಡಿ, ಆಗಿದೆ ಇದು ನೈಸ್ ಆಗಿದೆ. ಪೂರ್ತಿ ನೈಸ್ ಮಾಡೋದು ಬೇಡ, ಸ್ವಲ್ಪ ಶೇಂಗಾ ಬಾಯಿಗೆ ಸಿಗಬೇಕು. ಇದೊಂದು ಸೈಡಿಗೆ ತೆಗೆದಿಟ್ಕೊಂಡು ಇದೇ ಇದ್ರೊಳಗೆ ಕುಟ್ಟಣಿಗೆ ಒಳಗೆ ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಇದೆಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಕುಟ್ಟಬೇಕಾಗತ್ತೆ. ಇದು ಆಗಿದೆ. ಈಗ ಇದು ಪೂರ್ತಿ ನೈಸಾಗಿ ಕುಟ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ, ಜೀರಿಗೆ, ಉಪ್ಪು ಇದೆಲ್ಲವೂ. ಎಲ್ಲರಿಗೂ ಅಡ್ವಾನ್ಸಾಗಿ ಆಷಾಢ ಏಕಾದಶಿಯ ಶುಭಾಶಯಗಳು. ಈ ಥರ ಟ್ರೈ ಮಾಡಿ, ತುಂಬ ರುಚಿಯಾಗಿರುತ್ತೆ. ಈಗ ನೋಡಿ, ನಾನು ಈ ಪೊಟ್ಯಾಟೊ ಏನು ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡಿದ್ದೀನಲ್ಲ, ಒಂದು ದೊಡ್ಡ ಬೌಲಿಗೆ ಹಾಕ್ಕೊಂಡು ಸ್ಮ್ಯಾಶ್ ಮಾಡ್ಕೋಬೇಕು ಇದನ್ನು ಚೆನ್ನಾಗಿ. ಸ್ಮ್ಯಾಶರ್ ಇತ್ತಂದರೆ ನೀವು ಅದರಿಂದನೇ ಮಾಡ್ಬೋದು. ನಾನು ಕೈಯಿಂದನೇ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ಪೂರ್ತಿ ತಣ್ಣಗಾಗಿತ್ತು, ಅದಕ್ಕೋಸ್ಕರ. ಚೆನ್ನಾಗಿ ಸ್ಮ್ಯಾಶ್ ಆದಮೇಲೆ ಈಗೇನು ನಾವು ಸಾಬುದಾನ ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ಪೌಡ್ರನ್ನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ರವ ಇರಬೇಕು, ಚೆನ್ನಾಗಿ ತೆರಿ ಇದ್ದರೆ ಸಾಕು. ಇದಕ್ಕೆ ಕುಟ್ಕೊಂಡಿರುವಂಥ ಶೇಂಗಾ ಹಾಕ್ಕೊಳ್ತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ಮತ್ತು ಜೀರಿಗೆ, ಉಪ್ಪೆಲ್ಲ ಹಾಕ್ಕೊಂಡು ಕುಟ್ಟಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ. ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ. ಅದಕ್ಕೂ ಮುಂಚೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕರಿಬೇವು, ಕೊತ್ತಂಬರಿ,
ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ, ಬೇಕನ್ಸಿದ್ರೆ ಸ್ವಲ್ಪ ಹಾಕಿ, ಇಲ್ಲ ಅಂತಂದರೆ ನೀರು ಹಿಡಿಯೋದೇ ಇಲ್ಲ. ಇದಕ್ಕೆ ನೀರು ಹಾಕೋದೇ ಬೇಡ, ಹಾಗೇ ಕಲಿಸ್ಕೊಂಡ್ರೆ ಚೆನ್ನಾಗಿ ಆಗುತ್ತೆ. ಆಮೇಲೆ ಇದು ಎಣ್ಣೆಯಲ್ಲಿ ಫ್ರೈ ಮಾಡಿದಾಗ ಏನಂತಂದರೆ ಎಣ್ಣೆ ಕೂಡ ಜಾಸ್ತಿ ಹಿಡಿಯೋದಿಲ್ಲ. ಇದು ನೋಡಿ ಎಲ್ಲ ಚೆನ್ನಾಗಿ ಕಲಿಸ್ಕೊಂಡಾಗಿದೆ. ನಾನೀಗ ಕಟ್ಲೆಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ರೌಂಡಾಗೆ ಕಟ್ಲೆಟ್ ಮಾಡ್ಕೊಳ್ಳೋದಿದ್ರು ಮಾಡ್ಕೋಬೋದು, ಈ ಥರ ಮಾಡಿಕೊಂಡ್ರು ಕೂಡ ಚೆನ್ನಾಗೇ ಇರುತ್ತೆ. ಈಗ ಇದಕ್ಕೆ ಈ ಥರ ಎಲ್ಲವನ್ನು ಮಾಡ್ಕೊಂಡ್ಬಿಡ್ಬೇಕು. ಈ ಥರ ನೋಡಿ ಪ್ರತಿಯೊಂದು ಬೇಗ ಮಾಡಿಟ್ಕೊಂಡ್ರೆ ಇದರಲ್ಲಿ ಏನೋ ನೀರು ಹಾಕೋ ಅವಶ್ಯಕತೆನೇ ಇರಲ್ಲ. ಈಗ ನಾನು ಎಲ್ಲವನ್ನೂ ಮಾಡಿಟ್ಕೊಂಡಿದ್ದೇನೆ. ಇನ್ನೂ ತೆಳ್ಳಗೆ ಬೇಕಿದ್ರೂ ನೀವು ಮಾಡ್ಬೋದು, ಚೆನ್ನಾಗಿರುತ್ತೆ. ಶಾಲೋ ಫ್ರೈಗಿಂತ ಇದು ರೌಂಡಿಗೆ ಮಾಡಿದರೆ ಶಾಲೋ ಫ್ರೈ ಮಾಡಬೇಕಾಗತ್ತೆ, ಇಲ್ಲ ಅಂತಂದರೆ ಡೀಪ್ ಫ್ರೈ ಮಾಡಲಿಕ್ಕೆ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಒಂದು ಕಡಾಯಿ ಇಟ್ಕೊಂಡು ಅದರಲ್ಲಿ ಡೀಪ್ ಫ್ರೈಗೆ ಎಷ್ಟು ಬೇಕಾಗುತ್ತೆ ಎಣ್ಣೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಿದೆ. ಈಗ ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಆಮೇಲೆ ಸಣ್ಣ ಉರಿನಲ್ಲಿಟ್ಟು ಬೇಯೋದಕ್ಕೆ ಹಾಕಬೇಕು. ಜಲ್ದಿ ಬೆಂದು ಬಿಡುತ್ತೆ, ಯಾಕಂದರೆ ಆಲೂಗಡ್ಡೆ ಆಲ್ರೆಡಿ ಬೆಂದಿರೋದೆ ಅಲ್ವಾ. ಹಾಗಾಗಿ ಆದಷ್ಟು ಸಣ್ಣ ಉರಿನಲ್ಲೇ ಲೋ ಫ್ಲೇಮ್ನಲ್ಲಿಟ್ಟೇ ಬೇಯಿಸಬೇಕು. ಸ್ವಲ್ಪ ಪೇಷನ್ಸ್ ಬೇಕು, ಆದ್ರೂ ಬೇಗನೆ ಆಗುತ್ತೆ, ಚೆನ್ನಾಗಾಗುತ್ತೆ. ಮಾತ್ರ ರುಚಿ ಮಾತ್ರ ಸೂಪರಾಗಿರುತ್ತೆ. ಸಾಬುದಾನ ಪಾಯಸ, ಕಿಚಡಿ ಎಲ್ಲನೂ ನಾನು ತೋರಿಸಿದ್ದೀನಿ. ಇದು ಸಾಬುದಾನ ಕಟ್ಲೆಟ್ ಈ ಥರ ಮಾಡಿಕೊಟ್ರೆ ಮಕ್ಕಳಿಗೆ ಬಾಕ್ಸಿಗಾಗಲಿ ಹಾಕಿ ಕಳಿಸ್ಬೋದು, ಇಲ್ಲ ಅಂತಂದರೆ ಈವ್ನಿಂಗ್ ಸ್ನ್ಯಾಕ್ಸ್ ಟೈಮಿಗಾದರೂ ತಿನ್ಬೋದು, ಇಲ್ಲಾಂದರೆ ಉಪವಾಸದ ದಿನ ತಿನ್ಲಿಕ್ಕಂತೂ ಸೂಪರ್. ಇದು ನೋಡಿ ಈ ಥರ ಪೂರ್ತಿಯಾಗಿ ಗೋಲ್ಡನ್ ಬ್ರೌನ್ ಆಗಬೇಕು. ಯಾವ ಊರಿಂದ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಿ ಅಂತ ಕಮೆಂಟ್ ಮಾಡಿ. ಹಾಗೆ ನೀವು ಸಹ ಉಪವಾಸದ ದಿನ ಯಾವ ಥರದ್ದು ಒಂದು ರೆಸಿಪೀಸ್ ಮಾಡ್ತೀರಾ, ಏನು ತಿಂತೀರಾ ಅಂತಲೂ ಹೇಳಿ. ಏಕಾದಶಿ ದಿನ ಪೂರ್ತಿ ಉಪವಾಸ ಇರ್ತೀರಾ ಅಥವಾ ಈ ಥರದ್ದು ಏನಾದರೂ ತಿಂಡಿ ಮಾಡ್ಕೊಂಡು ತಿಂತೀರಾ ಅಂತಲೂ ಕಮೆಂಟ್ ಮಾಡಿ. ಒಳ್ಳೆ ಕಮೆಂಟ್ಸ್ ಮಾಡ್ತೀರಾ, ತುಂಬ ಥ್ಯಾಂಕ್ಸ್ ಎಲ್ಲರಿಗೂ. ಸರ್ವಿಂಗ್ ಪ್ಲೇಟಿಗೆ ತಗೊಂಡಾಗ ನೋಡ್ತಾ ಇರ್ಬೋದಲ್ಲ ಎಷ್ಟು ಕ್ರಿಸ್ಪಿಯಾಗಿ ಕೇಳ್ತಾ ಇದ್ದಾನೆ, ಕೇಳಿಸ್ತಾ ಇದ್ದಾನೆ, ಅಷ್ಟೇ ರುಚಿಗಿರಲ್ಲ. ನೋಡಿ ಒಳಗಡೆ ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಒಳಗಡೆ ಎಲ್ಲನೂ. ಚಟ್ನಿ ಹಚ್ಕೊಂಡು ತಿಂದರೆ ನೀವು ಬೇಕಿದ್ದರೆ ಟೊಮೆಟೊ ಸಾಸ್ ಎಲ್ಲ ಹಾಕ್ಕೊಂಡು ತಿನ್ಬೋದು. ನನ್ನ ಮಗಗೆ, ನನ್ನ ಹಸ್ಬೆಂಡಿಗೆ ಎಲ್ಲರಿಗೂ ಕೊಟ್ಟೆ. ಅವ್ರು ತಿಂದ್ಬಿಟ್ಟು ಸಖತ್ತಾಗಿದೆ ಅಂತ ಹೇಳಿದರು. ಮಳೆ ಬೇರೆ ಜೋರಾಗಿ ಬರ್ತಾಯಿತ್ತು ಆ್ಯಕ್ಚುಲಿ. ಸರಿ ನನಗೂ ಕರೆದ್ರು ಅಂಥೇಳಿ ನಾನು ಅವ್ರ ಜೊತೆ ಕೂತ್ಕೊಂಡು ತಿನ್ನೋಣ ಅಂತ ಬಂದೆ. ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗೋಣ. ಬಾಯ್ ಬಾಯ್.